ಏನು ಕರ್ನಾಟಕ ರಾಜ್ಯ ಕಂಡಂಥ ಬಹಳ ದೊಡ್ಡ ಶ್ರೇಷ್ಠ ಲೇಖಕಿ ಮತ್ತು ಒಂದು ಬಹುಜನ ಸಮಾಜದ ಒಂದು ಸಂಘಟನೆಯನ್ನು ಸಂಘಟನಾತ್ಮಕವಾಗಿ ಸಶಕ್ತವಾಗಿ ಕಟ್ಟಿದಂಥ ವಿಜಯ ಎನ್ ಮಹೇಶ್ರವರು ನಿನ್ನೆ ಒಂದು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಎನ್ ಮಹೇಶ್ರವರ ಪತ್ನಿಯಾಗಿರ್ತಕ್ಕಂಥ ವಿಜಯ ಮಹೇಶ್ರವರು ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಒಂದು ಬಹುಜನ ಚಳುವಳಿಯನ್ನು ಮತ್ತು ಶೋಷಿತ ಸಮಾಜದ ಒಂದು ಧ್ವನಿಯಾಗಿ, ಒಂದು ಗಟ್ಟಿ ಧ್ವನಿಯಾಗಿ, ಶೋಷಿತ ಸಮಾಜಗಳಿಗೆ ಒಂದು ಸಾಹಿತ್ಯನೇ ಇಲ್ಲದೇ ಇರತಕ್ಕಂಥ ಕಾಲಘಟ್ಟದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು, ಗೌತಮ ಬುದ್ಧರನ್ನು, ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಛತ್ರಪತಿ ಶಾಹುಜಿ ಮಹಾರಾಜರವರನ್ನು, ಕರ್ನಾಟಕದಲ್ಲಿ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರನ್ನು, ಇಂಥ ಮಹಾನ್ ಚೇತನಗಳನ್ನು ಈ ನಾಡಿಗೆ ಸಾಹಿತ್ಯದ ಮೂಲಕ, ಸಮಗ್ರವಾದಂಥ ಇತಿಹಾಸದ ಸಂಶೋಧನೆಯ ಮೂಲಕ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ, ಯುವ ಸಮುದಾಯಕ್ಕೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಂಥ ಒಂದು ಮಹಾನ್ ಚೇತನ ವಿಜಯ ಎನ್ ಮಹೇಶ್ರವರು. ಅದಷ್ಟೇ ಅಲ್ಲದೆ ಬಹಳ ದೊಡ್ಡ ಒಂದು ಸಂಘಟನಾತ್ಮಕವಾದಂಥ ರಾಜಕೀಯ ಶಿಕ್ಷಣವೇ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಬಡವರು ಕೂಡ, ಶೋಷಿತ ಸಮುದಾಯದವರು ಕೂಡ ಒಂದು ರಾಜಕಾರಣವನ್ನು ಹೇಗೆ ಮಾಡಬೇಕು, ಆ ರಾಜಕಾರಣವನ್ನು ನಾವು ಮಾಡಬೇಕು ಅಂತಂದರೆ ನಮ್ಮ ಮತ ಬ್ಯಾಂಕ್ ಎಲ್ಲಿದೆ, ಆ ಮತ ಬ್ಯಾಂಕು ಮತಗಟ್ಟೆಯ ಒಳಗಡೆ ಗ್ರಾಸ್ರೂಟ್ ಲೆವೆಲಲ್ಲಿ ಪಕ್ಷವನ್ನು, ಒಂದು ಸೈದ್ಧಾಂತಿಕತೆಯನ್ನು ಹೇಗೆ ಕಟ್ಟಬೇಕು, ಒಂದು ಸೈದ್ಧಾಂತಿಕತೆಯನ್ನು ನಾವು ಹೇಗೆ ಬಿತ್ತಬೇಕು, ಒಂದು ಸೈದ್ಧಾಂತಿಕತೆಯನ್ನು ತಲೆಮಾರಿಂದ ತಲೆಮಾರಿಗೆ ನಾವು ಕ್ಯಾರಿ ಮಾಡೋದಕ್ಕೆ ಒಂದು ಯಾವ ರೀತಿಯ ಯುವ ಸಮೂಹವನ್ನು, ಯುವ ಸಮುದಾಯವನ್ನು ನಾವು ಕಟ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಹಳ್ಳಿಗಳಲ್ಲಿ ಅಕ್ಕ ವಿಜಯಕ್ಕ ಅಂತಲೇ ಒಂದು ಫೇಮಸ್ ಆಗಿರ್ತಕ್ಕಂಥ, ಒಂದು ಪ್ರಚಲಿತವಾಗಿರ್ತಕ್ಕಂಥ ಹೆಸರು ವಿಜಯ ಎನ್ ಮಹೇಶ್ರವ್ರದ್ದು. ಹಾಗೆ ಕುರುಬ ಸಮಾಜದ ಕನಕದಾಸರು, ಇವತ್ತೇನು ಕನಕದಾಸರಿದ್ದಾರೆ, ಆ ಕನಕದಾಸರನ್ನು ಇಡೀ ಸಮಾಜ, ಬ್ರಾಹ್ಮಣ ಸಮಾಜ ಮತ್ತು ಮೇಲ್ವರ್ಗದ ಸಮಾಜ ಅವರ ಕೈಯಲ್ಲಿದ್ದಂಥ ರಾಜ್ಯಾಧಿಕಾರವನ್ನು ಕಸಿದುಕೊಂಡು ಕನಕ ನಾಯಕ ಆಗಿದ್ದಂಥವರನ್ನು, ಅವರಪ್ಪ ಬೀರಪ್ಪ ನಾಯಕ ಕನಕನಾಯಕ ಆಗಿದ್ದಂಥ ಒಂದು ಡಣ್ಣಾಯಕ ಸಂಸ್ಕೃತಿ ಇರ್ತಕ್ಕಂಥ ಕನಕನಾಯಕನನ್ನು ಏಕಾಏಕಿ ಅವರನ್ನು ಯುದ್ಧಕ್ಕೆ ಬಳಸ್ಕೊಂಡು ವ್ಯಾಸರಾಜರು ಮತ್ತು ಶ್ರೀಕೃಷ್ಣ ದೇವರಾಯರವರು ಅವರನ್ನು ಕನಕದಾಸನ್ನ ಮಾಡಿಬಿಟ್ಟಿದ್ದಾರೆ. ಒಂದೇ ರಾತ್ರಿನಲ್ಲಿ ನಾಯಕ ಆಗಿದ್ದಂಥ, ರಾಜ ಆಗಿದ್ದಂಥ ಒಬ್ಬ ವ್ಯಕ್ತಿ ಕಂಬಳಿ ಒದ್ಕೊಂಡು, ಚಿಟಿತಾಳ ಹಿಡ್ಕೊಂಡು, ಪದ ಆಡ್ಕೊಂಡು ಹುಚ್ಚಿನ ರೋಡಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಕನಕದಾಸನ ಇತಿಹಾಸಕ್ಕೆ ಬಗೆಯಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ. ಆ ದ್ರೋಹದ ಎಳೆಯನ್ನು ವಿಜಯಕ್ಕನ ವಿಚಾರ ಲಹರಿ ಅಂತಕ್ಕಂಥ ಒಂದು ಆರ್ಟಿಕಲ್ನಲ್ಲಿ ಪ್ರಬುದ್ಧ ಭಾರತ, ಸಮಾಜ ಪರಿವರ್ತನೆ ಇಂಥ ಅನೇಕ ಪತ್ರಿಕೆಗಳ ಮೂಲಕ ವಿಜಯಕ್ಕನ ವಿಚಾರ ಲಹರಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಅವರು ಎಳೆಯಾಗಿ ಕನಕದಾಸನ ಇತಿಹಾಸವನ್ನು, ಕನಕದಾಸನ ವೃತ್ತಾಂತವನ್ನು, ಕನಕದಾಸನ ಕೈಯಲ್ಲಿದ್ದಂಥ ಕಾಗಿನೆಲೆ ಅಂತಕ್ಕಂಥ ಬಂಕಾಪುರ ಅಂತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಹೇಗೆ ಆಳ್ವಿಕೆ ಮಾಡ್ತಾ ಇದ್ದ, ಅವನು ಯಾರ ಮೋಸಕ್ಕೆ, ಯಾರ ಕುಯುಕ್ತಿಗೆ ಸಿಕ್ಕಿ ಅವನು ದಾಸ ಆಗೋದ, ಹಾಳಾಗೋದ ಅಂತಕ್ಕಂಥದ್ದನ್ನು ಕೂಡ ಅವರು ಬಿಚ್ಚಿ ಹೇಳಿದ್ದಾರೆ. ಅದೇ ರೀತಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂಥ 1902 ಜುಲೈ 26ನೇ ತಾರೀಕು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂತಕ್ಕಂಥ ಛತ್ರಪತಿ ಶಾಹುಜಿ ಮಹಾರಾಜ್ ಅವರ ಬಗ್ಗೆ, ಮತ್ತು ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಪುರೋಹಿತಶಾಹಿ, ವೈದಿಕಶಾಹಿ ವ್ಯವಸ್ಥೆ, ಎಲ್ಲ ಶೋಷಿತ ಸಮುದಾಯಗಳಿಗೆ ವಿದ್ಯೆಯನ್ನು ನಿರಾಕರಿಸಿ ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲದೆ ಅಕ್ಷರ ವಂಚಿತರನ್ನಾಗಿ ಮಾಡಿದಂಥ ಒಂದು ಕಾಲಘಟ್ಟದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಈ ನೆಲದಲ್ಲಿ ಎಲ್ಲ ಶೋಷಿತ ಸಮುದಾಯಗಳಿಗೂ ಕೂಡ ಅಕ್ಷರ ಸಿಗಬೇಕು ಅಂತೇಳಿ, ಅಕ್ಷರದಿಂದ ಯಾವ ಮಗುನೂ ವಂಚನೆಗೆ ಒಳಗಾಗಬಾರ್ದು ಅನ್ನೋ ಕಾರಣದಿಂದ ಅಕ್ಷರ ಕ್ರಾಂತಿಯನ್ನು ಮಾಡ್ತಾರೆ. ಆ ಅಕ್ಷರ ಕ್ರಾಂತಿಯ ಇತಿಹಾಸವನ್ನು ಇಲ್ಲಿನ ಇತಿಹಾಸಕಾರರು ಬರೆಯೋದಿಲ್ಲ. ಸೊ ಆ ಕಾಲಘಟ್ಟದಲ್ಲಿ ವಿಜಯ ಮಹೇಶ್ರವರು ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು ಅಕ್ಷರದ ಅವ್ವ, ಅಕ್ಷರದ ಅಪ್ಪ ಅಮ್ಮ, ಅಕ್ಷರದ ಕ್ರಾಂತಿ ಬೀಜ ಅನ್ನೋ ಲೇಖನಗಳ ಮೂಲಕ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆಯವರ ಸವಿಸ್ತಾರವಾದಂಥ ಇತಿಹಾಸವನ್ನು ಈ ಜನತೆಗೆ ಉಣಬಡಿಸಿದ್ದು, ಮತ್ತು ವರ್ತಮಾನದ ಜೊತೆಗೆ ಭವಿಷ್ಯದಲ್ಲಿ ಮತ್ತು ವರ್ತಮಾನದಲ್ಲಿ ಮುಚ್ಚೋಗಿದ್ದಂಥ ಒಂದು ಇತಿಹಾಸದಲ್ಲಿ ಮುಚ್ಚೋಗಿದ್ದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರನ್ನ ವರ್ತಮಾನದೊಟ್ಟಿಗೆ ಮುಖಾಮುಖಿ ಮಾಡಿದಂಥ ಕೀರ್ತಿ ಕೂಡ ವಿಜಯ ಮಹೇಶ್ ಅವರಿಗೆ ಸಲ್ಲಬೇಕು. ಹಾಗೆಯೇ ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಇವತ್ತೇನು ಕುವೆಂಪುರವರಿದ್ದಾರೆ, ಕುವೆಂಪುರವರನ್ನು ಎಲ್ಲ ಇತಿಹಾಸದಲ್ಲಿ ಇತಿಹಾಸಕಾರರು ಕಡೆಗಣಿಸಿಬಿಟ್ಟಿದ್ರು. ಅಂಥ ಕಾಲದಲ್ಲಿ ಕುವೆಂಪುರವರ ಬಗ್ಗೆ ಆಳವಾದ ಅಧ್ಯಯನ ಮಾಡಿ,
ಕುವೆಂಪುರವರು ಇಡೀ ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಚರಿತ್ರೆಯನ್ನು, ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಾಹಿತ್ಯದ ಅಮೂಲಾಗ್ರವಾದಂಥ ಗ್ರಂಥವನ್ನು ಮತ್ತು ಅವರ ಇಡೀ ಒಂದು ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿರ್ತಕ್ಕಂಥ ಗಣನೀಯವಾದಂಥ ಸೇವೆಯನ್ನು ಸ್ಮರಿಸಿ, ಅದು ಎಲ್ಲರಿಗೂ ಕೂಡ ಕುವೆಂಪುರವ್ರಿಗಾಗಿರ್ತಕ್ಕಂಥ ಅಪಮಾನಗಳನ್ನು ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕುವೆಂಪುರವರ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಆ ಜ್ಞಾನಪೀಠ ಪ್ರಶಸ್ತಿ ಸಿಗುವಾಗ ರಾಮಾಯಣ ದರ್ಶನಂ ಅನ್ನೋ ಕೃತಿ 7 ಸಾರಿ ಹೋಗಿ 7 ಸಾರಿ ಜ್ಞಾನಪೀಠ ಪ್ರಶಸ್ತಿಯಿಂದ ತಿರಸ್ಕಾರಕ್ಕೊಳಪಟ್ಟು ಬಿಡುತ್ತೆ. ಆಗ ಮತ್ತೆ ಅದು 8ನೇ ಬಾರಿಗೆ ಅದು ಪ್ರಶಸ್ತಿಗೆ ಆಯ್ಕೆಯಾಗುತ್ತೆ. ಆಯ್ಕೆಯಾದಾಗ ಕುವೆಂಪುರವ್ರಿಗೆ ಒಬ್ರಿಗೇನೆ ಕೊಡಲ್ಲ ಏನನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು, ಅದನ್ನು ಬೈಟು ಮಾಡಿ ಅರ್ಧ ಮಾಡಿ ಕೊಡ್ತಾರೆ. ಕರ್ನಾಟಕದವ್ರಿಗೊಬ್ಬರಿಗೆ ಮತ್ತು ಒರಿಸ್ಸಾ ರಾಜ್ಯದವ್ರಿಗೊಬ್ಬರು ಕೊಡ್ತಾರೆ. ಕುವೆಂಪುರವರು ಎಲ್ಲೇ ಭಾಷಣ ಮಾಡೋಕ್ಕೋಗ್ಬೇಕಾದ್ರು, ಎಲ್ಲೇ ಒಂದು ವಿಚಾರ ಮಾಡೋಕ್ಕೋಗ್ಬಾದ್ರು, ಅವನಿಗೇನ್ರಿ ಅರೆಜ್ಞಾನಿ, ಅವನು ಅರೆಜ್ಞಾನ ಪಿಟಿ ಅಂತಕ್ಕಂಥ ಅಪಮಾನವನ್ನು ಕುವೆಂಪುರವ್ರಿಗೆ ಮಾಡಿರ್ತಾರೆ. ಈ ಒಂದು ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಕುವೆಂಪುರವ್ರಿಗಾಗಿರ್ತಕ್ಕಂಥ ಅಪಮಾನವನ್ನು ಅದನ್ನು ಯಾರೂ ಕೂಡ ಗ್ರಹಿಸಿರಲಿಲ್ಲ, ಯಾರಿಗೂ ಅರ್ಥ ಆಗಿರಲಿಲ್ಲ. ಯಾಕಂದ್ರೆ ಅದು ತೇಲಿಸ್ಬಿಟ್ಟಿದ್ರು, ಮುಚ್ಚೋಗಿತ್ತದು. ಅಂಥ ಇತಿಹಾಸದ ಕಾಲಗರ್ಭದಿಂದ ಕುವೆಂಪುರವ್ರಿಗಾಗಿರ್ತಕ್ಕಂಥ ಅಪಮಾನವನ್ನು ಗುರುತಿಸಿ ಕುವೆಂಪುರವ್ರಿಗೂ ಕೂಡ ಒಂದು ಶೂದ್ರ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರವನ್ನು ಎತ್ತಿ ಹೇಳಿದಂಥವರು ವಿಜಯ ಮಹೇಶ್ ಅವರು. ಸೊ ಈಗ ಅನೇಕ ವಿಚಾರಗಳನ್ನು, ಒಂದಲ್ಲ ಎರಡಲ್ಲ, ಅನೇಕ ವಿಚಾರಗಳನ್ನು ವಿಜಯ ಮಹೇಶ್ ಅವರು ತೆಗೆದಿದ್ದಾರೆ. ಆದರೆ ವಿಜಯ ಮಹೇಶ್ ಅವರು ತೆಗೆಯೋದ್ರ ಮೂಲಕ ಅವರು ಒಂದು ತೆರೆಮರೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ತೆರೆಯ ಮೇಲೆ ಬಂದು ಕೆಲಸ ಮಾಡಿದವರು ಅಲ್ಲ ಅವರು. ಹಾಗೆ ಬಹುಜನ ಸಮಾಜ ಅಂತಕ್ಕಂಥದ್ದು ಒಂದು ದಿಕ್ಕೆಟ್ಟ ಸಮಾಜ ಆಗೋಗಿ ಎಲ್ರಿಗೂ ಓಟ್ ಮಾರ್ಕೊಂಡು ಕಾಂಗ್ರೆಸ್ಸು, JDS, BJP ಅಂತ ಪಾರ್ಟಿಗಳನ್ನು ಅಧಿಕಾರದ ಗದ್ದುಗೆ ಮೇಲೆ ಕೂರಿಸ್ತಾ ಇದ್ದಂಥ ಗುಲಾಮ ಸಮಾಜ ಆಗಿದ್ದಂಥ ಈ ಶೋಷಿತ ಬಹುಜನ ಸಮಾಜವನ್ನು ಒಂದು ಸ್ವಂತ ರಾಜಕೀಯ ಶಕ್ತಿಯನ್ನು ಮಾಡೋದಕ್ಕೆ, ಸ್ವತಂತ್ರವಾದಂಥ ರಾಜಕಾರಣವನ್ನು ನಡೆಸೋದಕ್ಕೆ, ಒಂದು ಯುವ ಸಮೂಹನೂ ಕೂಡ ಸ್ವತಂತ್ರವಾದ ರಾಜಕೀಯ ಶಕ್ತಿಯನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥವರು ಅಕ್ಕ ವಿಜಯ ಮಹೇಶ್ ಅವರು. ಆ ಹಿನ್ನೆಲೆಯಲ್ಲಿ ನಾವು ವಿಜಯ ಮಹೇಶ್ ಅವ್ರನ್ನ ಏನು ಈ ಸಮಾಜದಲ್ಲಿ ಅಭಿನಂದಿಸಿದ್ರು ಕೂಡ ಅವ್ರಿಗೆ ನಾವು ಸಾಲಲ್ಲ. ಅಂಥ ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರು. ಅವ್ರಿಗೆ ಇರೋವರೆಗೂ ಕೊನೆಯವರೆಗೂ ಕೂಡ ಬಾಡಿಗೆ ಮನೆಯಲ್ಲಿದ್ದು ತೀರ್ಕೊಂಡಿರ್ತಕ್ಕಂಥವ್ರು. ಮತ್ತು ಅವರು ಒಂದು ಅಪೆಕ್ಸ್ ಬ್ಯಾಂಕಿನ ಉದ್ಯೋಗಿಯಾಗಿರ್ತಾರೆ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಈ ಚಳುವಳಿ ಕಟ್ಟೋದಕ್ಕೋಸ್ಕರ 3 ವರ್ಷಗಳ ಕಾಲ ತೊಡಗಿಸ್ಕೊಂಡ್ಬಿಡ್ತಾರೆ. ಆ 3 ವರ್ಷಗಳ ಕಾಲ ತೊಡಗಿಸ್ಕೊಂಡಾಗ ಅವ್ರನ್ನ ಅಪೆಕ್ಸ್ ಬ್ಯಾಂಕಿಂದ ತೆಗೆದಾಕ್ಬಿಡ್ತಾರೆ. ಅಂಥ ಸನ್ನಿವೇಶ ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ಮನೆಯಲ್ಲಿ ಊಟ ಮಾಡೋಕ್ಕೂ ಕೂಡ ಕಷ್ಟ ಇರ್ತದೆ. ಅಂಥ ಊಟ ಮಾಡೋಕ್ಕೂ ಕಷ್ಟ ಇರ್ತಕ್ಕಂಥ ಕಾಲದಲ್ಲಿ ಈ ಗೌತಮ ಬುದ್ಧರ ಹೆಂಡತಿಯಾಗಿರ್ತಕ್ಕಂಥ ಯಶೋಧರೆಯವರು ತ್ಯಾಗ ಮಾಡ್ದಂಗೆ, ಅಂಬೇಡ್ಕರ್ ಅವರ ಪತ್ನಿಯವರಾಗಿರ್ತಕ್ಕಂಥ ರಮಾಬಾಯಿ ಅಂಬೇಡ್ಕರ್ ಅವರು ತ್ಯಾಗ ಮಾಡ್ದಂಗೆ, ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು ತ್ಯಾಗ ಮಾಡ್ದಂಗೆ ಈ ಎಲ್ಲ ರೀತಿಯ ತ್ಯಾಗಗಳನ್ನು ಕೂಡ ಮಾಡಿದಂಥವರು ಮಹೇಶ್ ಅವರ ಪತ್ನಿ ವಿಜಯ ಮಹೇಶ್ ಅವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜ ಪಕ್ಷ ಅಂತಕ್ಕಂಥ ಒಂದು ಪಕ್ಷ 2004ರಿಂದ 2008ರ ಚುನಾವಣೆ ವೇಳೆಗೆ ಅದು ಯಾರ ಮಾತಿಗೂ ಇರ್ತಿರ್ಲಿಲ್ಲ, ಯಾರು ಕೂಡ BSP ಬಗ್ಗೆ ಮಾತಾಡ್ತಿರ್ಲಿಲ್ಲ. 2004ರಿಂದ 2008ರ ಚುನಾವಣೆ ಅಷ್ಟೊತ್ತಿಗೆ BSP ಬಗ್ಗೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನೇ BSP ಹುಟ್ಟಾಕ್ತು. ಅದು ಏನಕ್ಕೆ, ಯಾವ ಕಾರಣಕ್ಕಾಗಿ ಹುಟ್ಟಾಕ್ತು ಅಂತಂದರೆ 2001ರಿಂದ 2004ರ ಚುನಾವಣೆ ಅಷ್ಟರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ BSP 4% ಓಟನ್ನು ತನಗೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮತ ಬ್ಯಾಂಕನ್ನು ವೃದ್ಧಿ ಮಾಡ್ಕೊಂಡಿರುತ್ತೆ. ಅದೇ ರೀತಿ 2004ರಿಂದ 2008ರ ಚುನಾವಣೆ ಅಷ್ಟೊತ್ತಿಗೆ ಗೆಲ್ಲಲೇಬೇಕಾಗಿದ್ದಂಥ ಕಾಂಗ್ರೆಸ್ಸಿಗರು, ಜನತಾದಳದವರು, BJPಯವರು 40 ಜನ MLAಗಳು BSPಯ ಪೈಪೋಟಿಯಿಂದ ಸೋಲ್ತಾರೆ. ಆಗ ಸೋತಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕಂಡು ಕೇಳರಿದೇ ಇರತಕ್ಕಂಥ ದೊಡ್ಡ ಬದಲಾವಣೆ ಆಗುತ್ತೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ. ಸ್ನೇಹಿತರೆ, ನೀವು ಗಮನಿಸಿ, JDS, BJP ಯಾವತ್ತಿಗೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸು ಮತ್ತು JDS ಯಾವತ್ತಿಗೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಕಾರಣ ಏನು ಅಂತಂದರೆ, ಬಹುಜನ್ ಸಮಾಜ್ ಪಾರ್ಟಿ ಗೆಲ್ಲಲೇಬೇಕಾಗಿದ್ದಂಥ 40 ಜನ MLAಗಳನ್ನು ಸೋಲಿಸಿದಾಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸಿಂಗು ಮತ್ತು ಕುಮಾರಸ್ವಾಮಿ ಅವರು ಒಟ್ಟಿಗೆ ಸರ್ಕಾರ ಮಾಡ್ತಾರೆ.
ಕಾಂಗ್ರೆಸ್ ಮತ್ತು ಜನತಾ ದಳ ಒಟ್ಟಿಗೆ ಸರ್ಕಾರ ಮಾಡ್ತಾರೆ ಕೇವಲ 6 ತಿಂಗಳ ಕಾಲ. ಆ 6 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಇರ್ಸುಮುರ್ಸು ಮಾಡಿ ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದ್ಬಿಟ್ಟಾಗ ಜಾತ್ಯತೀತ ಸೈದ್ಧಾಂತಿಕ ಇರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿಗೆ ಹೇಳ್ತಾರೆ ಬಿಜೆಪಿ ಜೊತೆಗೆ ಹೋಗಬೇಡ ನೀನು ಅಂತ. ಆದರೆ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ, ಬಿಜೆಪಿ ಜೊತೆಗೆ ಹೋಗೋದಾದ್ರೆ ನಾನು ಹೆಣ ದಾಟ್ಕೊಂಡು ಹೋಗು ಅಂತಾರೆ. ಆದ್ರೆ ಹೆಣನೇ ದಾಟ್ಕೊಂಡು ಹೋಗಲ್ಲ, ಏನು ಮಾಡಲ್ಲ. ಅವ್ರ ಅಪ್ಪನ ಮಾತನ್ನ ತಿರಸ್ಕಾರ ಮಾಡಿಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಅಲಯನ್ಸ್ ಮಾಡ್ತದೆ. ಬಿಜೆಪಿ ಮತ್ತು JDS ಅಲಯನ್ಸ್ ಮಾಡಿ ಕುಮಾರಸ್ವಾಮಿ ಅವರು ಮೊದಲನೇ 6 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನ ಕೊಟ್ಟಂತ ಮಾತನ್ನ ತಪ್ಪಿಸಿ ಅವರು ಮತ್ತೆ ಸರ್ಕಾರ ಬಿದ್ದೋಗುತ್ತೆ. ಅಲ್ಲಿಗೆ ಧರ್ಮಸಿಂಗನ್ನ ಮುಖ್ಯಮಂತ್ರಿ ಮಾಡಿದ್ದು, ಮತ್ತೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು, ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು, ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿದ್ದು, ಈ 5 ಜನ ಮುಖ್ಯಮಂತ್ರಿಗಳನ್ನ ಮಾಡಿದ್ದು ಬಹುಜನ ಸಮಾಜದ ಚಳುವಳಿ. ಆ ಬಹುಜನ ಸಮಾಜದ ಚಳುವಳಿಗೆ ಆ ಶಕ್ತಿಯನ್ನ ದಾರೆ ಎರೆದವ್ರು ಯಾರು ಅಂತಂದ್ರೆ ವಿಜಯ ಮಹೇಶ್ ಅವರು ಮತ್ತು ಎನ್ ಮಹೇಶ್ ಅವರು. ವಿಜಯ ಮಹೇಶ್ ಮತ್ತು ಎನ್ ಮಹೇಶ್ ಅವರು ಈ ರಾಜಕೀಯವಾದಂಥ ಸಂಘಟನೆಯನ್ನ ಮಾಡಲಿಲ್ಲ ಅಂತಂದಿದ್ರೆ, ಈ ಒಂದು ರಾಜಕೀಯವಾದಂಥ ಸಂಘಟನೆಗಳ ಮೂಲಕ ನನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಒಂದು ವಿಚಾರವಂತರನ್ನಾಗಿ ಮಾಡಿಲ್ಲ ಅಂದರೆ, ಒಂದು ಶಕ್ತಿವಂತರನ್ನಾಗಿ ಮಾಡಿಲ್ಲ ಅಂದರೆ, ಓಟಿನ ಪವರ್ಸ್ ಅನ್ನ ತಿಳಿಸಿಲ್ಲ ಅಂತಂದ್ರೆ, ಗ್ರಾಸ್ರೂಟ್ ಲೆವೆಲ್ ಇಂದ ಪಕ್ಷ ಕಟ್ಟೋದು ಹೇಗೆ ಅಂತಕ್ಕಂಥದ್ದನ್ನ ತಿಳಿಸಿಲ್ಲ ಅಂತಂದಿದ್ರೆ ನಾವ್ಯಾರು ಕೂಡ ರಾಜಕಾರಣಿಗಳ ಮಕ್ಕಳಾಗ್ತಿರಲ್ಲ. ರಾಜಕಾರಣ ಅಂತಕ್ಕಂಥದ್ದು ದುಡ್ಡಿರೋರಿಗೆ, ದೇವೇಗೌಡರಿಗೆ, DK ಶಿವಕುಮಾರ್ಗೆ, ಯಡಿಯೂರಪ್ಪನ ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಅನ್ಕೊಂಡು ನಾವೆಲ್ಲ ಸುಮ್ಮನೆ ಆಗ್ಬಿಡ್ತಿದ್ವಿ. ಕಸ ಗುಡಿಸೋನ ಮಗ, ಟೀ ಲೋಟ ತೊಳೆಯೋನ ಮಗ, ಚಮ್ಮಾರನ ಮಗ, ಜಾಡ್ಮಾಲಿಯೊಬ್ಬನ ಮಗ ಈ ದೇಶದ ಪ್ರಧಾನಮಂತ್ರಿ ಆಗೋದನ್ನ ಕನಸು ಕಾಣಬಹುದು ಅಂತಕ್ಕಂಥ ವಿಚಾರವನ್ನು ಮೊದಲು ತುಂಬಿದವರು ಮಾನ್ಯವರ್ ಕಾಂಶಿರಾಮ್ ಅವರು. ಮಾನ್ಯವರ್ ಕಾಂಶಿರಾಮ್ ಅವರ ಚಳುವಳಿಯನ್ನು ಕರ್ನಾಟಕದಲ್ಲಿ ಬಲಗೊಳಿಸಿದಂಥವರು ಅಕ್ಕ ವಿಜಯ ಮಹೇಶ್ ರವರು. ಈ ವಿಜಯ ಮಹೇಶ್ ರವರು, ಇಂಥ ವಿಜಯ ಮಹೇಶ್ ರವರು ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಒಂದು ಸಾಹಿತ್ಯ ಲೋಕಕ್ಕೆ, ಒಂದು ಸಂಘಟನಾ ಲೋಕಕ್ಕೆ, ಮತ್ತು ಒಂದು ರಾಜಕೀಯ ಲೋಕಕ್ಕೆ ಮತ್ತು ರಾಜಕೀಯ ಶಿಕ್ಷಣ ಲೋಕಕ್ಕೆ ಬಹಳ ದೊಡ್ಡ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ಆ ಹಿನ್ನೆಲೆಯಲ್ಲಿ ವಿಜಯಕ್ಕನವರ ಆತ್ಮಕ್ಕೆ ಒಂದು ಅವ್ರಿಗೆ ಭಗವಾನ್ ಬುದ್ಧರ ಒಂದು ಪ್ರೇರಣೆ, ಒಂದು ಶಕ್ತಿ ಅವ್ರಿಗೆ ದೊರಕಲಿ, ಅವ್ರಿಗೆ ನಿಬ್ಬಾಣದ ಸುಖ ಪ್ರಾಪ್ತಿಯಾಗಲಿ ಅಂತಕ್ಕಂಥ ವಿಚಾರವನ್ನು ನಾವು ಅವ್ರನ್ನ ಭಗವಾನ್ ಬುದ್ಧರಲ್ಲಿ ಬೇಡಿಕೊಳ್ತಾ, ಅದರ ಜೊತೆಗೆ ಮಹೇಶ್ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ, ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ತಾಯಿಯನ್ನು ಕಳೆದುಕೊಂಡು ಶೋಷಿತ ಸಮಾಜ ಹೇಗೆ ತಬ್ಬಲಿಗಳಂತೆ ಇವತ್ತು ಆಗಿದೆ. ಯಾಕೆಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಒಂದು ಓದುಗ ಬಳಗವನ್ನು ಸೃಷ್ಟಿ ಮಾಡಿದಂಥವ್ರು, ಓದಿನ ಗೀಳನ್ನು ಹಚ್ಚಿಸಿದಂಥವ್ರು, ಸಂಶೋಧನೆಗೆ ಈಡು ಮಾಡಿದಂಥವ್ರು ವಿಜಯ ಮಹೇಶ್ ಅವರು. ಆ ಹಿನ್ನೆಲೆಯಲ್ಲಿ ಈ ಶೋಷಿತ ಸಮುದಾಯಗಳ ಮಕ್ಕಳಿಗೆ ಏನು ವಿಜಯ ಮಹೇಶ್ ಅವರನ್ನು ಕಳ್ಕೊಂಡು ತುಂಬಲಾಗದಂಥ ಒಂದು ನಷ್ಟ ಉಂಟಾಗಿದೆ. ಅವರೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಬರೆಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಭಗವಾನ್ ಬುದ್ಧರು ಕರುಣಿಸಲಿ ಅಂತ ಹೇಳ್ತಾ, ವಿಜಯ ಮಹೇಶ್ ಅವರು ತೀರೋಗಿದ್ದಾರೆ ಅಂತಕ್ಕಂಥ ಭಾವನೆ ನನ್ನೊಳಗಡೆ ಇಲ್ಲ. ಯಾಕೆ ಅಂತಂದರೆ ಅವರು ಯಾವತ್ತೂ ತೀರೋಗಲ್ಲ. ನನಗೆ ಒಂದು ವಿಚಾರವನ್ನು ಮಾತಾಡಬೇಕು ಅಂದರೆ ಸ್ಪಷ್ಟವಾಗಿ ಸಮಾಜಕ್ಕೆ ಒಂದು ವಿಚಾರವನ್ನು ಅರ್ಥೈಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ನಾನು ಪ್ರತಿದಿನ ನಾನು ಯಾವ ಪುಸ್ತಕವನ್ನು ಓದಿದ್ರು ಕೂಡ ಅದರಲ್ಲಿ ನನಗೆ ವಿಜಯ ಮಹೇಶ್ ಅವರು ಕಾಣಿಸ್ತಾರೆ. ನನಗೆ ಕಂಡುಬಿಟ್ರೆ ಅಕ್ಷರ ಕಾಣೋದ್ರ ಮೊದಲು, ಅಕ್ಷರ ಕಾಣೋದಕ್ಕಿಂತ ಮುಂಚೆ ನನ್ನ ಓದುವಂಥ ಪ್ರೇರೇಪಿಸಿದಂಥ ವಿಜಯ ಮಹೇಶ್ ಇದ್ದಾರಲ್ಲ ಅವ್ರು ಕಾಣಿಸ್ತಾರೆ. ಸೊ ಹಾಗಾಗಿ ವಿಜಯ ಮಹೇಶ್ ಅವರು ತೀರೋಗಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಭಾವಿಸಲ್ಲ. ಅವರು ನಮ್ಮೆಲ್ಲರ ಎದೆ ಒಳಗಡೆ, ನನ್ನೆಲ್ಲರ ಆತ್ಮದ ಒಳಗಡೆ, ನಮ್ಮೆಲ್ಲರ ಒಂದು ಅಂತರಾಳದಲ್ಲಿ ಒಂದು ಶಕ್ತಿಯಾಗಿ ಇರ್ತಾರೆ. ಅವರು ಮತ್ತಷ್ಟು ಚೈತನ್ಯ, ಅವ್ರ ಶಕ್ತಿ ಈ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ, ವಿಜಯ ಮಹೇಶ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಭಗವಾನ್ ಬುದ್ಧ ಅಂತೇಳಿ ವಿನಂತಿಸಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಅವ್ರ ಜೊತೆಗಿನ ಒಡನಾಟದ 4 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.